ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಹಾರ, ಕಾಣೆಯಾಗಿರುವ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳು, ಬಡವರ ಉಪಯೋಗಕ್ಕಿರುವ ಸ್ಕ್ಯಾನಿಂಗ್ ಮೆಷಿನ್ ಸೇರಿದಂತೆ ಇತರೆ ಉಪಕರಣಗಳು ಮಾಯ. ಅಕ್ರಮ ನೂರಾರು ಗೋವಿನ ಚರ್ಮ, ಮಾಂಸ ಸಾಗಣೆ. ಸಂತೆಪೇಟೆ ವೃತ್ತದ ಬಳಿ ವಾಹನ ತಡೆದು ಪೊಲೀಸರಿಗೊಪ್ಪಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರು. ಗೋ ಸಾಗಣೆ ನಿಲ್ಲಿಸಲು ಶ್ರೀರಾಮ್ ಸೇನೆ ವತಿಯಿಂದ ಎಸ್ಪಿ ಕಚೇರಿ ಮುಂದೆ ಧರಣಿ. ಅರ್ಜುನ ಆನೆಯ ಸಾವಿನ ಪ್ರಕರಣ, ಹೋರಾಟಗಾರರ ಮೇಲಿನ ಕೇಸ್ ಹಿಂಪಡೆಯಲು ಒತ್ತಾಯ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮೆಷಿನ್ ಕಳ್ಳತನ ಸೇರಿದಂತೆ ಇನ್ನಿತರೆ ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್ ಮೆಷಿನ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ, ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಅನುಕೂಲಕ್ಕಾಗಿ ಇದ್ದ ಸ್ಕ್ಯಾನಿಂಗ್ ಮೆಷಿನ್ ಕಳ್ಳತನವಾಗಿದ್ದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಪತ್ತೆಯಾಗಲು ಪ್ರಮುಖ ಕಾರಣ ಡಿಎಚ್ಒ ಇಲಾಖೆಯಿಂದ ಸ್ಕ್ಯಾನಿಂಗ್ ಡಾಕ್ಟರ್ ಬೇಲೂರಿಗೆ ಬೇಕೆಂಬ ಮನವಿಯಿಂದ ಸ್ಕ್ಯಾನಿಂಗ್ ಮೆಷಿನ್ ಪರಿಶೀಲಿಸಿದಾಗ ಸ್ಕ್ಯಾನಿಂಗ್ ಮೆಷಿನ್ ಸರ್ಕಾರಿ ಆಸ್ಪತ್ರೆ ಕೊಠಡಿಯಿಂದ ಮಾಯವಾಗಿದ್ದು ಸಿಸಿಟಿವಿ ಪರಿಶೀಲಿಸುವ ವೇಳೆ ಪತ್ತೆಯಾಗಿದ್ದು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಎಂಬ ವ್ಯಕ್ತಿಯ ಸಹಾಯದಿಂದ ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಮತ್ತು ಮಾಲೀಕ ಸುಫಿಯಾನ್ ಎಂದು ತಿಳಿದು ಬಂದಿದ್ದು ಈ ಕಳ್ಳರನ್ನ ಉಳಿಸುವಂತಹ ಕೆಲಸಕ್ಕೆ ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ ಮುಂದಾಗಿದ್ದು ಸ್ಥಳೀಯರ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಈಗಾಗಲೇ ಆಸ್ಪತ್ರೆಯಲ್ಲಿದ್ದಂತಹ 6 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 5ಕ್ಕೂ ಹೆಚ್ಚು ವೆಂಟಿಲೇಟರ್ ಮಾನಿಟರ್ಗಳು ಹಾಗೂ 10ಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಯವಾಗಿರುವ ಮಾಹಿತಿ ಅಲ್ಲಿನ ಪ್ರಮುಖರಿಂದ ಲಭ್ಯವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ಗಳಿದ್ರೂ ಕೂಡ ಆಸ್ಪತ್ರೆ ಸಿಬ್ಬಂದಿಗಳು, ವೈದ್ಯರು, ಸ್ಟಾಫ್ ನರ್ಸ್ಗಳು ಸೇರಿ ಎಲ್ಲರ ಸಹಕಾರದಿಂದ ಖಾಸಗಿ ಆಂಬ್ಯುಲೆನ್ಸ್ಗಳ ಹಣಕ್ಕೆ ಬಲಿಯಾಗಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ಆಸ್ಪತ್ರೆಯನ್ನೇ ಮನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ರೀತಿಯ ಕಳ್ಳತನಕ್ಕೆ ಕೈಜೋಡಿಸಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ. ಈ ಎಲ್ಲ ಸತ್ಯಾಂಶವನ್ನು ಹೊರತರಲು ಜಿಲ್ಲೆಯ ನಿಷ್ಠಾವಂತ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳಾಟವನ್ನ ಬಯಲಿಗೆ ತರುವರೆ ಎಂದು ಕಾದು ನೋಡಬೇಕಿದೆ. ಹೆಚ್ಐಎನ್ ನ್ಯೂಸ್, ಬೇಲೂರು. ಅದೇ ಆ ಸಿಲಿಂಡರ್ಗಳು ಎಷ್ಟು ತರಿಸಿದ್ರು ಎಷ್ಟಿದಾವೆ ಅಂತ ಸ್ಕ್ರೂಟಿನಿ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಕೋವಿಡ್ ಅಲ್ಲಿ ಎಷ್ಟು ಬಂದಿದ್ವು ಅದಕ್ಕಿಂತ ಹಿಂಚೆ ಅದು ಸ್ಟಾಕ್ ತೆಗೆಸ್ಬಿಟ್ಟು ನೋಡಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಎಷ್ಟು ತಿಂಗಳಾಯ್ತು? ನಾನು ಬಂದು 1 ವರ್ಷ ಆಯ್ತು, ಬಟ್ ಚಾರ್ಜ್ ತಗೊಂಡು 5 ತಿಂಗಳಾಯ್ತು. ಸಿಲಿಂಡರ್ ಅದು ಬೇರೆ ಬೇರೆ ತರದ್ದೆಲ್ಲ ಹುಡುಕಿಸ್ಬೇಕಲ್ವಾ, ಒಂದೊಂದೇ ಮಾಡ್ಲಿಕ್ಕಾಗತ್ತೆ, ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ. ಸಿಕ್ಕಾಕೊಂಡ್ರೆ ನಾವು ಅನ್ಭವಿಸ್ತೇವೆ ಬಿಡಿ. ಈಗ ಏನಾದ್ರೆ ಈಗ ಸಿಕ್ಕಾಕೊಂಡ್ರೆ ಅಕಸ್ಮಾತ್ ಆಗಿ ಹಂಗೇನಾರು ಇತ್ತು ಅಂತಂದ್ರೆ ಯಾರು ಸಿಕ್ಕಾಕೊಂಡಿರ್ತಾರ ಅವ್ರು ಅನುಭವಿಸ್ತಾರೆ ಅಂತ. ಸರ್ಕಾರದ ಆಸ್ತಿ ಯಾರು ಅನ್ಯಾಯ ಮಾಡಿರ್ತಾರಲ್ಲ ಅವ್ರು ಅನುಭವಿಸ್ತಾರೆ. ಅನ್ಯಾಯ ಮಾಡೋದು ಅನುಭವಿಸ್ತಾರಲ್ವಾ, ಇದೇ ಕಾರಣ ಕೊಡು ಅಂತ ಕೊಟ್ಟಿದ್ದೀವಿ. ಈ ಮನೆಗೆ ಯಾಕೆ ತಗೊಂಡೋಗಿದ್ದೆ ಹಾಸ್ಪಿಟಲ್ ಬಿಟ್ಟು? ಆಗಲ್ಲ, ಅದು ಗಾಲಿ ಇದೆ. ಅಕ್ರಮವಾಗಿ ಗೋ ಸಾಗಣೆ ನಡೆಯುತ್ತಿದೆಯೆಂಬ ಮಾಹಿತಿ ಹೊಳೆನರಸೀಪುರದಿಂದ ಬಂದ ಹಿನ್ನೆಲೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿ ಗೋಮಾಂಸ ಮತ್ತು 100ಕ್ಕೂ ಹೆಚ್ಚು ಗೋವಿನ ಚರ್ಮಗಳು ಸಾಗಿಸಲಾಗುತ್ತಿದ್ದ ವಾಹನವನ್ನು ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಲಾದ ಘಟನೆ ಗುರುವಾರ ಸಂಜೆ ನಡೆದಿದೆ. ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಸಂತೆಪೇಟೆ ವೃತ್ತದ ಬಳಿ ಗೊರೂರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಆಪೆ ವಾಹನವನ್ನು ತಡೆದು ಪರಿಶೀಲಿಸಿದಾಗ ಅದರಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಗೋಮಾಂಸ ಮತ್ತು ಸುಮಾರು 100ಕ್ಕೂ ಹೆಚ್ಚು ಚರ್ಮಗಳು ಪತ್ತೆಯಾಗಿವೆ. ಈ ಚರ್ಮಗಳಿಗೆ ಸಂಬಂಧಿಸಿದ ಮಾಂಸವನ್ನು ಎಲ್ಲಿ ಸಾಗಿಸಲಾಗಿದೆ ಎಂಬುದು ತಿಳಿದು ಬಂದಿಲ್ಲ. ವಾಹನವನ್ನು ತಕ್ಷಣ ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಪ್ರಕರಣದ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿದರು. ಹಾಸನದಲ್ಲಿ ಯಾವುದೇ ಕಾರಣಕ್ಕೂ ಗೋವುಗಳು ಕಸಾಯಿಖಾನೆಗೆ ಸಾಗಲು ಬಿಡುವುದಿಲ್ಲ. ಈ ವಿಚಾರದಲ್ಲಿ ಶ್ರೀರಾಮ್ ಸೇನೆ ಸದಾ ಎಚ್ಚರಿಕೆಯಿಂದ ಕಾರ್ಯಪ್ರವೃತ್ತವಾಗಿರುತ್ತದೆ ಎಂದರು. ಶ್ರೀರಾಮ ಸೇನೆ ನಗರಾಧ್ಯಕ್ಷ ದರ್ಶನ್ ಮಾತನಾಡಿ ಹಾಸನ ನಗರದಲ್ಲಿ ಮಾತ್ರವಲ್ಲದೆ ಇತರೆ ಭಾಗಗಳಲ್ಲೂ ಅಕ್ರಮ ಗೋ ಸಾಗಣೆ ಮತ್ತು ಮಾಂಸ ಮಾರಾಟ ನಿರಂತರವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಒಂದು ಆಪೆ ವಾಹನದಲ್ಲಿ 100ರಿಂದ 150 ಚರ್ಮಗಳು ಪತ್ತೆಯಾಗಿರುವುದು ಗಂಭೀರ ವಿಚಾರ. ಇಷ್ಟೊಂದು ಪ್ರಮಾಣದ ಗೋಮಾಂಸ ಎಲ್ಲಿ ಮಾರಾಟವಾಗಿದೆ ಎಂಬುದರ ಬಗ್ಗೆ ಸಮಗ್ರ ತನಿಖೆ ಅಗತ್ಯವಿದೆ ಎಂದರು. ವಾಹನಗಳನ್ನು ತಡೆಯಲು ಮುಂದಾದಾಗ ತಮ್ಮ ಮೇಲೆ ವಾಹನ ಹತ್ತಿಸಲು ಪ್ರಯತ್ನ ಮಾಡಲಾಗಿದೆ ಮತ್ತು ವಾಹನದಲ್ಲಿದ್ದ 4-5 ಮಂದಿ ಹಲ್ಲೆಗೆ ಮುಂದಾದ ಕಾರಣ ಸ್ವಲ್ಪ ಹೊತ್ತಿನ ಗೊಂದಲ ಉಂಟಾಯಿತು ಎಂದು ಹೇಳಿದರು. ನಂತರ ಕಾರ್ಯಕರ್ತರು ವಾಹನವನ್ನು ತಡೆದು ಪೊಲೀಸರಿಗೊಪ್ಪಿಸಿದ್ದಾರೆ ಎಂದರು. ನಗರದ ಪೆಂಚನ್ ಮೊಹಲ್ಲಾ, ಅಮೀರ್ ಮೊಹಲ್ಲಾ ಮತ್ತು ಬಿಎಂ ರಸ್ತೆ ಬಲಭಾಗದ ಕೆಲವು ಪ್ರದೇಶಗಳಲ್ಲಿ ಗೋಮಾಂಸವನ್ನು ಬಹಿರಂಗವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂಬ ದೂರುಗಳು ಬರುತ್ತಿದೆ ಎಂದು ದೂರಿದರು.
ಈ ಅಕ್ರಮವನ್ನ ತಡೆಯುವವರು ಯಾರೆಂಬ ಪ್ರಶ್ನೆ ಎತ್ತಿದ ಅವರು ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದು, ವಶಪಡಿಸಿಕೊಂಡ ವಾಹನ ಮತ್ತು ವಸ್ತುಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. HCN ನ್ಯೂಸ್ ಹಾಸನ್. ನಾನು ಜಾನಕಿ ಹೇಮಂತ್ ಶ್ರೀರಾಮ್ ಸೇನೆ ದಕ್ಷಿಣ ರಾಜ್ಯ ಸಹ ಕಾರ್ಯದರ್ಶಿ, ನನ್ನ ಜೊತೆ ಧರ್ಮನಾಯಕ್ ಜಿಲ್ಲಾಧ್ಯಕ್ಷರು, ನನ್ನ ಜೊತೆ ನಗರಾಧ್ಯಕ್ಷ ದರ್ಶನ್ ಮತ್ತು ನಮ್ಮ ಕಾರ್ಯಕರ್ತರೊಂದಿಗೆ ಇವತ್ತು ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಡಿಷನಲ್ SP ಹತ್ರ ಹೋಗಿ ನಿನ್ನೆ ಏನು ಸುಮಾರು 350ಕ್ಕೆ ಹೆಚ್ಚು ಗೋಮಾತೆಯ ಚರ್ಮಗಳನ್ನ ನಮ್ಮ ಕಾರ್ಯಕರ್ತರಂಥ ಮಾನ್ಯ ಶ್ರೀಯುತ ದರ್ಶನ್ ಅವರು, ನಮ್ಮ ನಗರಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಸೇರಿ ಸುಮಾರು 350ಕ್ಕೂ ಹೆಚ್ಚು ಗೋಮಾತೆಯ ಚರ್ಮವನ್ನು. ನಮಸ್ತೆ, ಶ್ರೀರಾಮ್ ಸೇನೆಯಿಂದ ದರ್ಶನ್ ಅಂತೇಳಿ ನಗರಾಧ್ಯಕ್ಷ. ಇವತ್ತು ಹಾಸನದಲ್ಲಿ ಏನು ನಡೀತಾ ಇದೆ, ಹಾಸನ ಒಂದೇ ಕಡೆ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಒಂದು ನಗರಗಳಲ್ಲೂ ನಡೀತಾನೆ ಇರೋವಂಥ ಕೆಲಸ ಇದು. 150 ಒಂದು ಏನು ಗೋಮಾಂಸದ್ದು ಚರ್ಮ ಸಿಕ್ಕಿದೆ, ಆ 150 ಗೋಮಾಂಸದ್ದು ತನಿಖೆ ಆಗಿದೆ. ಈಗೇನು ನಾವು ಶ್ರೀರಾಮ ಸೇನೆ ಕಾರ್ಯಕರ್ತರುಗಳು ಬೆಳಿಗ್ಗೆ ಬಂದಂಥ ಮಾಹಿತಿ ಮೇರೆಗೆ ಹೊಳೆನರಸೀಪುರದಿಂದ 4 ಗಂಟೆಗೆ ನಮಗೆ ಒಂದು ಮಾಹಿತಿ ಬಂತು, ಗೋ ಸಾಗಾಣಿಕೆ ಆಗ್ತಿದೆ, ಗೋಮಾಂಸ ಸಾಗಾಣಿಕೆ ಆಗ್ತಿದೆ ಅಂತ. ಆ ಮಾಹಿತಿ ಮೇರೆಗಾಗಿ ನಮ್ಮ ಕಾರ್ಯಕರ್ತರೆಲ್ಲ ಒಂದು ಒಗ್ಗಟ್ಟಿನಿಂದ ಇವತ್ತು ಒಂದು ಕಾರ್ಯಾಚರಣೆಯಲ್ಲಿ ಒಂದು ಸಕ್ಸಸ್ ಆಗಿದೆ. ಸರ್ಕಾರ ಹಾಗೂ ಆಡಳಿತ ಯಂತ್ರ ಹೋರಾಟಗಾರರ ಮೇಲಿನ ಕೇಸ್ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಜಿ ಸಚಿವ HK ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಸಕಲೇಶಪುರದಲ್ಲಿ ವೀರ ಮರಣ ಹೊಂದಿದ ಅರ್ಜುನ ಆನೆಯ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದು 2 ವರ್ಷಗಳ ನಂತರ ರೈತರು ಹಾಗೂ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿರುವ ಸರ್ಕಾರದ ಕ್ರಮವನ್ನು ಮಾಜಿ ಸಚಿವ HK ಕುಮಾರಸ್ವಾಮಿ ತೀವ್ರವಾಗಿ ಖಂಡಿಸಿದರು. ಶುಕ್ರವಾರ ಸಕಲೇಶಪುರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೊಂದು ಪೂರ್ವ ನಿಯೋಜಿತ ಹಾಗೂ ದ್ವೇಷಪೂರಿತ ಕ್ರಮವಾಗಿದೆ ಎಂದು ಆರೋಪಿಸಿದರು. 2023ರ ಡಿಸೆಂಬರ್ 5ರಂದು ಅರ್ಜುನ ಆನೆಯ ಸಾವಿನ ಘಟನೆ ನಡೆದಿದ್ದು, ಅದಕ್ಕೆ ಸರಿಯಾಗಿ 2 ವರ್ಷಗಳ ನಂತರ 19 ಜನ ರೈತರನ್ನ ಆರೋಪಿಗಳೆಂದು ಹೆಸರಿಸಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಆದರೆ ಘಟನೆ ನಡೆದ ಸಮಯದಲ್ಲಿ ಆರೋಪಿಗಳಿಗೆ ಕನಿಷ್ಠ ನೋಟಿಸ್ ಅಥವಾ ಮಾಹಿತಿ ನೀಡಲಾಗಿಲ್ಲ. ಅಪರಾಧ ನಡೆದಿದ್ರೆ ಆಗಲೇ ಕ್ರಮ ಕೈಗೊಳ್ಳಬೇಕಿತ್ತು. 2 ವರ್ಷ ಮೌನವಾಗಿದ್ದು ಈಗ ಏಕಾಏಕಿ ಪ್ರಕರಣ ದಾಖಲಿಸಿರುವುದು ಸರ್ಕಾರದ ಉದ್ದೇಶವನ್ನು ಪ್ರಶ್ನಿಸುವಂತಿದೆ ಎಂದು ಹೇಳಿದರು. ಡಿಸೆಂಬರ್ 30ರಂದು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಿರುವುದು ಕಾನೂನು ಪ್ರಕ್ರಿಯೆ. ಆದರೆ ನಂತರ ಸರ್ಕಾರ ತಕ್ಷಣವೇ ಈ ಪ್ರಕರಣವನ್ನು ವಾಪಸ್ ಪಡೆಯಬೇಕೆಂದು ಮುಖ್ಯಮಂತ್ರಿ, ಅರಣ್ಯ ಸಚಿವರು ಹಾಗೂ ಗೃಹ ಸಚಿವರಿಗೆ ಆಗ್ರಹಿಸಿದರು. ಪ್ರಕರಣ ವಾಪಸ್ ಪಡೆಯದಿದ್ದರೆ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ನಂತರ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ಆರೋಪಿಸಿದ ಅವರು, ಗ್ಯಾರಂಟಿ ಯೋಜನೆಗಳ ಜಾರಿಗೆ ವಿಫಲವಾಗಿರುವುದನ್ನು ಪ್ರಶ್ನಿಸಿದರು. ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಕೈಬಿಟ್ಟು ಜನಪರ ಆಡಳಿತ ನಡೆಸಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಜಾತಹಳ್ಳಿ ಪುಟ್ಟಸ್ವಾಮಿಗೌಡರು, ಮಾಜಿ ಪುರಸಭಾಧ್ಯಕ್ಷ ಕಾಡಪ್ಪ, ಮಲ್ನಾಡ್ ಜಾಕೀರ್, ಮಾಜಿ ಬಿರಡಹಳ್ಳಿ ಪಂಚಾಯಿತಿ ಅಧ್ಯಕ್ಷ SD ಸತೀಶ್, ಜೆಡಿಎಸ್ ಮುಖಂಡ ಸಜ್ಜನ್ ಪ್ರಸಾದ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುಮಾರಸ್ವಾಮಿ, ಸಭಾ ಭಾಸ್ಕರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ತಗೊಂಡು ಮಾಡೋ ತಪ್ಪನ್ನ ತಿದ್ದುಕೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮಾಡಲಿಲ್ಲ ಅಂದರೆ ನಾವು ಪಕ್ಷದ ವತಿಯಿಂದ ನಾವು ಹೋರಾಟ ಮಾಡ್ತೀವಿ. ಅಲ್ಲಿರೋ ಆಗಿದ್ದೇನು ಘಟನೆ ಏನಲ್ಲ ಆಗಿದ್ದು, ಬೇರೆ ಕಡೆ ಸ್ಥಳಾಂತರಿಸಿ ಅಂತ ಕೇಳಿದ್ರು ಅಷ್ಟೇ. ಶವವನ್ನು ಹೂಳೋ ಜಾಗ ಬೇರೆ ಕಡೆ ಅಷ್ಟೇ ಕೇಳಿದ್ದು. ಅದೇನು ಅಂತೇನು ಅವರೇ ಕಂಪ್ಲೇಂಟ್ ಇಲ್ವಲ್ಲ, ಇದರಲ್ಲಿ ಕಂಪ್ಲೇಂಟ್ ಇಲ್ಲ, ಇದರಲ್ಲಿ ನೋವು ಕಾಡಿದ್ರು ಅಂತ ಹೇಳ್ತಾರೆ. ಪೂರಿ PC ಹೇಳ್ತಾರೆ, ಕ್ಲೋಸ್. ಅದೇನು ಅಫೆನ್ಸ್ ಅದು ಏನಂತ ಇದೆ, ಇದು ಕೇಸಾಟ ಅಂತ ಇದೆ. ಅದರಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಅವರು ಆಡಳಿತ ಪಕ್ಷವರು ಹೇಳ್ಕೊಂಡಿದ್ದಾರೆ, ಅವರು ಕೂಡ ಖಂಡನೆ ಮಾಡಿದ್ದಾರೆ. ಸಹಜವಾದ ಕ್ರಿಯೆ ಅದು ಮಾಡಲೇಬೇಕಾಗಿ. ಆದರೆ ಯಾಕೆ ಎಚ್ಚೆತ್ತುಕೊಳ್ಳಲಿಲ್ಲ, ಯಾಕೆ ಇವರು ರಕ್ಷಣೆಗೆ ಬರಲಿಲ್ಲ? ಅವರು ನಮ್ಮ ಹೋರಾಟಗಾರ ರಕ್ಷಣೆಗೆ ವಿಕ್ರಮ್ ಅವರು ಇರ್ಬೋದು, ಮಂಜುನಾಥ್ ಇರ್ಬೋದು, ನಮ್ಮ ನಾಗರಾಜ್ ಅವರು ಇರ್ಬೋದು, ಪಕ್ಷಾತೀತವಾಗಿ ಎಲ್ಲ ಇದ್ದಾರೆ ಬಿಡಿ ಹೋರಾಟದಲ್ಲಿ. ಅದನ್ನೇ ನಾವಿಲ್ಲ ಅಂತ ಹೇಳ್ತಿಲ್ಲ, ಅದನ್ನು ವಾಪಸ್ ತರಬೇಕಂತ ನಾನು ಒತ್ತಾಯ ಮಾಡ್ತೀವಿ. ಅದೇ HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ತನ್ನ ಸ್ಥಾಪನೆಯ 100ನೇ ವರ್ಷದ ಶತಮಾನೋತ್ಸವದ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ಸಜ್ಜಾಗಿದ್ದು ಡಿಸೆಂಬರ್ 20ರಿಂದ 22ರವರೆಗೂ 3 ದಿನಗಳ ಕಾಲ ವಿವಿಧ ವೈಜ್ಞಾನಿಕ, ತಾಂತ್ರಿಕ ಮತ್ತು ರೈತೋನ್ಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸದಸ್ಯ ಎನ್ಬಿ ಉದಯಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವದ ಮೊದಲ ದಿನವಾದ ಡಿಸೆಂಬರ್ 20ರಂದು ಬೆಳಗ್ಗೆ 10 ಗಂಟೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಎಂದರು. ಈ ಸಮಾರಂಭದಲ್ಲಿ ರಾಜ್ಯ ಸಚಿವರಾದ ಕೆಜೆ ಜಾರ್ಜ್, ಎಸ್ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಚಿಕ್ಕಮಗಳೂರು, ಹಾಸನ, ಮಡಿಕೇರಿ ಹಾಗೂ ಮೈಸೂರು ಜಿಲ್ಲೆಗಳ ಶಾಸಕರು, ಸಂಸದರು ಮತ್ತು ವಿವಿಧ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಕಾಫಿ ಸಂಶೋಧನೆಗೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು, ಇದರಲ್ಲಿ ಹೊಸ ತಳಿ, ಸುಧಾರಿತ ತಂತ್ರಜ್ಞಾನಗಳು, ಯಾಂತ್ರಿಕ ಉಪಕರಣಗಳು ಮತ್ತು ಸಂಶೋಧನಾ ಸಾಧನೆಗಳನ್ನು ಪ್ರದರ್ಶಿಸಲಾಗುತ್ತದೆ. ನಂತರ ಕಾಫಿ ಉತ್ಪಾದನೆ ಮತ್ತು ಉದ್ಯಮಕ್ಕೆ ಸಂಬಂಧಿಸಿದಂತೆ 10ಕ್ಕೂ ಹೆಚ್ಚು ವಿಷಯಾಧಾರಿತ ವೈಜ್ಞಾನಿಕ ಗೋಷ್ಠಿಗಳನ್ನು ಸಭಾಂಗಣ ಮತ್ತು ಮುಖ್ಯ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಂದರು. ಡಿಸೆಂಬರ್ 22ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದು, ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಅಧಿಕೃತ ತೆರೆ ಬೀಳಲಿದೆ ಎಂದರು. ಈ 3 ದಿನಗಳ ಶತಮಾನೋತ್ಸವ ಸಮ್ಮೇಳನದಲ್ಲಿ ಭಾಗವಹಿಸಲು ಎಲ್ಲರಿಗೂ ಉಚಿತ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಊಟ ಮತ್ತು ವಸತಿ ವ್ಯವಸ್ಥೆಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು ನೀಡಲಾಗಿರುವ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ನೋಂದಣಿ ಪೂರ್ಣಗೊಳಿಸಬೇಕೆಂದು ಅವರು ಸಲಹೆ ನೀಡಿದರು. ಕಾಫಿ ಸಂಶೋಧನೆ, ರೈತರು ಮತ್ತು ಉದ್ಯಮವನ್ನು ಒಂದೇ ವೇದಿಕೆಯಲ್ಲಿ ಕೊಂಡೊಯ್ಯುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿರುವ ಈ ಶತಮಾನೋತ್ಸವ ದೇಶದ ಕಾಫಿ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡಲಿದೆ ಎಂಬ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. HCN ನ್ಯೂಸ್, ಹಾಸನ್. ಸರ್, ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ, ಕೇಂದ್ರೀಯ ಕಾಫಿ ಮಂಡಳಿಯ ಸದಸ್ಯ. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಕಾರಣ, ನೀವೆಲ್ಲರೂ ಬೆಳಗ್ಗೆ ಎದ್ದು ಕುಡಿಯುವಂಥ ಕಾಫಿ ಏನಿದೆ, ಕಾಫಿಯ ಸಂಶೋಧನಾ ಸಂಸ್ಥೆ ಒಂದು ಬಾಳೆಹೊನ್ನೂರು, ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಕಾಫಿ ಸಂಶೋಧನಾ ಸಂಸ್ಥೆ ಇದೆ. ಆ ಸಂಸ್ಥೆಗೆ 100 ವರ್ಷಗಳ ಕಾಲ ಆಗಿದೆ ಈಗ. ಅಂದರೆ ಮಹಾರಾಜರ ಕಾಲದಲ್ಲಿ 1925ನೇ ಇಸ್ವಿಯಲ್ಲಿ ಆ ಬಾಳೆಹೊನ್ನೂರಿನಲ್ಲಿ 285 ಎಕರೆ ಕ್ಯಾಂಪಸ್ನಲ್ಲಿ ಆ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಈ 2025ಕ್ಕೆ 100 ವರ್ಷ ಪೂರೈಸ್ತಾ ಇದೆ. ಆ 100 ವರ್ಷಗಳ ಕಾಲದಲ್ಲಿ, ಅಂದರೆ ಅಲ್ಲಿ ಆ ರಿಮೋಟ್ ಪ್ಲೇಸ್ ಏನಿದೆ, ಇವತ್ತು ತುಂಬ ಹಿಂದೆ ರಿಮೋಟ್ ಪ್ಲೇಸ್, ಅಂದರೆ ರಸ್ತೆ ವ್ಯವಸ್ಥೆ ಇರಲಿಲ್ಲ, ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಅಂಥ ಒಂದು ಪ್ಲೇಸ್ನಲ್ಲಿ ಅಲ್ಲಿ ವಿಜ್ಞಾನಿಗಳು ನಮಗಾಗಿ ಅವರು ಶ್ರಮಿಸಿದ್ದಾರೆ. ಅಂದರೆ ಈ ಕಾಫಿಯ ಹಿನ್ನೆಲೆ 7 ಬೀಜಗಳಿಂದ ಬಾಬಾ ಬುಡನ್ರವರು ಇಥಿಯೋಪಿಯಾದಿಂದ 7 ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರ ಸರ್ಕಾರಿ ಶಾಲೆ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನ ಬಾಗೆ ಶಾಲೆಯ ವಿದ್ಯಾರ್ಥಿನಿ ಭಾವನಾ ವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಗೋಪಿನಾಥ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದ್ದು, ಇದರ ಬಗ್ಗೆ ಪೋಷಕರು ಗಮನ ಹರಿಸಬೇಕು. ಸರ್ಕಾರಿ ಮಕ್ಕಳಿಗೆ ಉಚಿತ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದು, ಅದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಪೋಷಕರು ಹೆಚ್ಚಿನದಾಗಿ ಕಳಿಸುವುದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗತೊಡಗಿದೆ ಎಂದರು. ಶಿಶು ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಅವರು ಮಾತನಾಡಿ, ಲೈಂಗಿಕ ದೌರ್ಜನ್ಯದ ಬಗ್ಗೆ ಯಾರಿಂದಲಾದರೂ ಸಮಸ್ಯೆ ಉಂಟಾದರೆ ಗ್ರಾಮ ಪಂಚಾಯಿತಿಗೆ ದೂರು ನೀಡಬಹುದು ಅಥವಾ ನಿಮ್ಮ ಗ್ರಾಮದ ಸದಸ್ಯರುಗಳಿಗೆ ಮಾಹಿತಿ ನೀಡಬಹುದು. ಇಲ್ಲವಾದರೆ 1098ಕ್ಕೆ ಕರೆ ಮಾಡಿ ತಮ್ಮ ದೂರನ್ನು ಸಲ್ಲಿಸಬಹುದೆಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ವ್ಯಾಪ್ತಿಯ ಪುಟಾಣಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಕ್ಕಳಿಗಾಗಿಯೇ ಹಲವಾರು ಕ್ರೀಡಾಕೂಟಗಳನ್ನು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕ್ರೀಡಾಕೂಟದಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಪಂಚಾಯಿತಿ ಅನುದಾನದಲ್ಲಿ ಕಾಕನಮನೆ ಶಾಲೆ ಮತ್ತು ದಿವಾನ್ ಎಸ್ಟೇಟ್ ಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನು ಪಂಚಾಯಿತಿ ವತಿಯಿಂದ ನೀಡಲಾಯಿತು. ಈ ವೇಳೆ ಅಧ್ಯಕ್ಷರಾದ ರೇಖಾ ಗೋಪಿನಾಥ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿನ್ನಸ್ವಾಮಿ, ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷರಾದ ರಮೇಶ್, ಸದಸ್ಯರಾದ ಜಯಶಂಕರ್, ರಾಕೇಶ್, ಸತೀಶ್, ಚಾರ್ಲ್ಸ್, ವನಜಾಕ್ಷಿ, ಶ್ರೀನಿವಾಸ್, ಪುಷ್ಪಾ, ಮೋಹಿನಿ, ಗಿರಿಜಮ್ಮ ಹಾಗೂ ಶಾಲಾ ಶಿಕ್ಷಕರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಹಾಗೂ ತಾಲೂಕು ಘಟಕಗಳ ರಚನೆ ಕುರಿತು ಡಿಸೆಂಬರ್ 22ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಗರದ ಸ್ವಾಭಿಮಾನ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಮಾದಾರ ಮಹಾಸಭಾ ರಾಜ್ಯ ಸಮಿತಿ ಮತ್ತು ರಾಜ್ಯಾಧ್ಯಕ್ಷರ ಆದೇಶದಂತೆ ದಿನಾಂಕ 10-12-2025ರಂದು ಬೆಳಗಾವಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯ ಅಜೆಂಡಾ ಅನುಸಾರ ಸಂಘಟನೆಯ ಬಲವರ್ಧನೆಗಾಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಘಟಕಗಳ ರಚನೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಈ ಹಿನ್ನೆಲೆ ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾ ಹಾಗೂ ತಾಲೂಕು ಶಾಖೆಗಳನ್ನು ರಚಿಸಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ 2,000 ಸದಸ್ಯರನ್ನ ನೋಂದಣಿ ಮಾಡುವ ಗುರಿ ನಿಗದಿಪಡಿಸಲಾಗಿದೆ. ಮಾದಿಗ ಸಮುದಾಯದ ಪ್ರತಿಯೊಂದು ಕುಟುಂಬದಿಂದ ಒಬ್ಬರಂತೆ 500 ಶುಲ್ಕದೊಂದಿಗೆ ಸದಸ್ಯತ್ವ ನೋಂದಣಿ ಮಾಡಿಸಿಕೊಳ್ಳಬೇಕಾಗಿ ನಿರ್ಣಯಿಸಲಾಗಿದೆ. ಇದರ ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸುವ ಸಲುವಾಗಿ ದಿನಾಂಕ 22-12-2025 ಬೆಳಗ್ಗೆ 11 ಗಂಟೆಗೆ ಹಾಸನ ನಗರದ ಸ್ವಾಭಿಮಾನ ಭವನದಲ್ಲಿ ಜಿಲ್ಲಾ ಮಟ್ಟದ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಈ ಸಭೆಗೆ ಹಾಸನ ಜಿಲ್ಲೆಯ ಎಲ್ಲಾ 7 ತಾಲೂಕುಗಳ ಮಾದಿಗ ಸಮುದಾಯದ ಪಕ್ಷಾತೀತ ರಾಜಕಾರಣಿಗಳು, ಹೋರಾಟಗಾರರು, ವಿದ್ಯಾರ್ಥಿಗಳು, ನೌಕರ ಬಾಂಧವರು, ಮಹಿಳೆಯರು ಮತ್ತು ಸಮಾಜಮುಖಿ ಚಿಂತನೆಯುಳ್ಳ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಆಹ್ವಾನಿಸಲಾಗುತ್ತದೆ ಎಂದು ಹೇಳಿದರು. ಸಭೆಯಲ್ಲಿ ತಮ್ಮ ತಮ್ಮ ತಾಲೂಕಿನಿಂದ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡುವಂತೆ ಪದಾಧಿಕಾರಿಗಳ ಆಯ್ಕೆ, ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ರಾಜ್ಯ ಸಮಿತಿ ಆದೇಶದಂತೆ ಇತರೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ವಿನಂತಿಸಿದರು. ಸಮಾಜದ ಏಕತೆ, ಸಂಘಟನೆಯ ಬಲವರ್ಧನೆ ಮತ್ತು ಮುಂದಿನ ಹೋರಾಟಗಳಿಗೆ ದಿಕ್ಕು ನೀಡುವ ಈ ಮಹತ್ವದ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ವತ್ಸಲಾ ಶೇಖರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ಮಂಜುನಾಥ್, ಸಫಾಯಿ ಕರ್ಮಚಾರಿ ಜಿಲ್ಲಾ ಉಸ್ತುವಾರಿ ಶ್ರೀನಿವಾಸ್, ಮುಖಂಡ ಕಡಗ ಸತೀಶ್, ಎಸ್ಟಿ ಮೇಲುಸ್ತುವಾರಿ ಸಮಿತಿ ಸದಸ್ಯ ಭೈರೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಕೊಬಂದಾಗ್ಯೂ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ರಾಜಕಾರಣಿಗಳು, ಅಧಿಕಾರಿಗಳು, ಹೋರಾಟಗಾರರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಮಾದಾರ ಮಹಾಸಭಾ ಅಂತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಈ ಸಂಘಟನೆಯ ಹಲವಾರು ಧ್ಯೇಯ ಮತ್ತು ಉದ್ದೇಶಗಳನ್ನ ಇಟ್ಕೊಂಡು ಕಟ್ಟಿದ್ದಾರೆ. ಇದರ ಭಾಗವಾಗಿ ಹಾಸನ ಜಿಲ್ಲೆನಲ್ಲೂ ಕೂಡ ಹೆಚ್ಐಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಭಾನುವಾರ ಸಂಜೆ 5 ಗಂಟೆಯಿಂದ ಭಾರತ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಮೂಲಕ ತಮ್ಮೆಲ್ಲರನ್ನೂ ಮೂಕ ವಿಸ್ಮಿತರನ್ನಾಗಿ ಮಾಡುವಂತಹ ಆಳ್ವ ಸಾಂಸ್ಕೃತಿಕ ವೈಭವ ತಂಡದಿಂದ ದೇಶ ವಿದೇಶಗಳ ವಿವಿಧ ಪ್ರಕಾರದ ಶಾಸ್ತ್ರೀಯ, ಜನಪದ ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕಲಾಸಕ್ತರ ಕಣ್ಮನ ತಣಿಸುವ ಕಾರ್ಯಕ್ರಮ ಬಯಲು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಪ್ರಥಮ ಬಾರಿಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ಇವರ ವತಿಯಿಂದ ಕಾರ್ಯಕ್ರಮ ನಡೆಯಲಿದೆ. ದೇಶ ವಿದೇಶಗಳಲ್ಲಿ ಜನರ ಮನಸೂರೆಗೊಂಡಿರುವ ಮಹತ್ವಪೂರ್ಣ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಉಚಿತ ಪ್ರವೇಶವಿದ್ದು, ಆಳ್ವಾಸ್ ಪ್ರತಿಭಾನ್ವಿತ 350 ವಿದ್ಯಾರ್ಥಿ ಕಲಾವಿದರು ಹಲವು ನೃತ್ಯಗಳ ಮೂಲಕ ಪ್ರದರ್ಶನ ನೀಡಿ ನೋಡುಗರ ಗಮನ ಸೆಳೆಯಲಿದ್ದಾರೆ. ಸಾಂಸ್ಕೃತಿಕ ವೈಭವದ ವೇಳೆ ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ, ಆಂಧ್ರದ ಜನಪದ ಬಂಜಾರ ನೃತ್ಯ, ಬಡಗುತಿಟ್ಟು ಯಕ್ಷಗಾನ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಗುಜರಾತಿನ ಗರ್ಬಾ ಮತ್ತು ದಾಂಡಿಯಾ, ಮಲ್ಲಕಂಬ ಹಾಗೂ ರೋಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಕಥಕ್ ನೃತ್ಯ, ಪುರಲಿಯ ಸಿಂಹ ನೃತ್ಯ, ಯಕ್ಷಗಾನ, ಬೊಂಬೆ ವಿನೋದಾವಳಿ ಪ್ರದರ್ಶಿಸಲಿದ್ದಾರೆ ಎಂದರು. ತಾಲೂಕಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ನಾಗರಿಕರು ಹಾಗೂ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲೆಯ ರಸದೌತಣ ಸವಿಯೋ ಜೊತೆಗೆ ಕಾರ್ಯಕ್ರಮದ ಸಂಯೋಜನೆಯಲ್ಲಿನ ಶಿಸ್ತು ಹಾಗೂ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಕಲೆಗೆ ಪ್ರೋತ್ಸಾಹ ನೀಡಬೇಕೆಂದು ಕೋರಿದರು. ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರುತಿ ಎಂಎ, ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಉಪಾಧ್ಯಕ್ಷ ಮುಜಾಹಿದ್ ಪಾಷಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಹಾಗೂ ಸದಸ್ಯ ಪ್ರಸನ್ನ, ಎಂಎ ಮುಜಾಹಿದ್ ಪಾಷಾ, ಶಿವಕುಮಾರ್, ಕೆಆರ್ ಸುದರ್ಶನ್ ಬಾಬು, ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹೊಳೆನರಸೀಪುರ. ಹೊಳೆನರಸೀಪುರ ಪಟ್ಟಣದಲ್ಲಿ ಇದೇ ಭಾನುವಾರ ಸಂಜೆ 5:45 ಗಂಟೆಗೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಸಾಂಸ್ಕೃತಿಕ ಒಂದು ಹಿರಿಮೆಯನ್ನು ಎತ್ತಿಡಿಯುವಂತಹ ಮೂಡುಬಿದಿರೆ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರ ಒಂದು ವತಿಯಿಂದ ನಮ್ಮ ಹೊಳೆನರಸೀಪುರ ಸ್ಥಳೀಯ ಸಂಸದರಾದ ಸನ್ಮಾನ್ಯ ಶ್ರೀ
ಶ್ರೇಯಸ್ ಪಟೇಲ್ ಸಾಹೇಬರ ಪ್ರಾಯೋಜಕತ್ವದಲ್ಲಿ ಏನಿವತ್ತು ಭಾನುವಾರ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊಳೆನರಸೀಪುರ ತಾಲೂಕಿನ ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನರ್ಸರಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದಲ್ಲಿ ಅಥ್ಲೆಟಿಕ್ ಮೀಟ್ ರನ್ನಥಾನ್ 2025 ಸ್ಪ್ರಿಂಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆಯನ್ನು ಡಿಸೆಂಬರ್ 21 ಬೆಳಗ್ಗೆ 8:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಸುಭಾಷ್ ಮತ್ತು ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಆರೋಗ್ಯಕರ ಜೀವನ ಶೈಲಿ ಮತ್ತು ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶವನ್ನು ಇಟ್ಟುಕೊಂಡು ಡಿಸೆಂಬರ್ 21 ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ರನ್ನಥಾನ್ 2025 ಸ್ಪ್ರಿಂಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಓಟ ಸ್ಪರ್ಧೆಯಲ್ಲಿ ವಿವಿಧ ವಯೋಮಾನದವರಿಗೆ ಅವಕಾಶ ಕಲ್ಪಿಸಲಾಗಿದ್ದು 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಮುಕ್ತ ವಿಭಾಗದ ಸ್ಪರ್ಧಾರ್ಥಿಗಳಿಗಾಗಿ ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಆಕರ್ಷಕ ಬಹುಮಾನ ಮತ್ತು ಟ್ರೋಫಿಯನ್ನು ವಿತರಿಸಲಾಗುತ್ತದೆ ಎಂದರು. ಸ್ಪರ್ಧೆಯ ಪ್ರವೇಶ ಶುಲ್ಕ ₹300 ನಿಗದಿಪಡಿಸಲಾಗಿದ್ದು ಆಸಕ್ತರು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಸ್ಪರ್ಧೆಗೆ ನಿಗದಿತ ನಿಯಮಗಳು ಅನ್ವಯವಾಗಲಿದ್ದು ತೀರ್ಪುಗಾರರ ನಿರ್ಣಯವೇ ಅಂತಿಮವಾಗಿರುತ್ತದೆ ಎಂದು ಆಯೋಜಕರು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ 7348962434 ಅಥವಾ 9480700803 ಸಂಖ್ಯೆಯನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದರು. HCN ನ್ಯೂಸ್ ಹಾಸನ್. ಇದು ಮುಖ್ಯ ಉದ್ದೇಶ, ಈ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಅಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಎವ್ರಿ ಇಯರ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಇಯರ್ ನಿಮಗೆಲ್ಲ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಸರ್ ಹೆಂಗೆ ಸರ್ ಎವ್ರಿ ಇಯರ್ ಸಿಲ್ವರ್ ಜೂಬ್ಲಿ 25 ಇಯರ್ಸ್ ಅಂದರೆ ಒಂದೇ ಸರ್ ಇರುವಂಥ ಆ ಬ್ಯಾಚಿಗೆ 25 ಇಯರ್ಸ್, ಇವ್ರದ್ದು ಬಂದು 14th ಬ್ಯಾಚ್, ಇವರು 25 ಇಯರ್ಸ್, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚಿಗೆ 25 ಇಯರ್ಸ್, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚಿಗೆ 25 ಇಯರ್ಸ್. ಆ ಥರ ಒಬ್ಬೊಬ್ಬರು ಬ್ಯಾಚಿಗೆ ಬಂದು ಅಲ್ಲಿ ಮಕ್ಕಳಿಗೆ ಏನೇನು ಬೇಕಾಗುತ್ತೆ, ಏನೇನು ಕೊರತೆ ಇದೆ. ಇದು ನವೋದಯ ಕೇವಲ ನಮಗೆ ಶಾಲೆ ಮಾತ್ರ ಆಗಿರಲಿಲ್ಲ, ನಮ್ಮ ಮನೆ ಕೂಡ ಆಗಿತ್ತು 7 ವರ್ಷಗಳ ಕಾಲ. ಸೊ ಆ ಬಾಂಡಿಂಗ್ ಅಂತ ಒಂದು ಏನಿದೆ ಅದು ಇನ್ನೂ ತುಂಬ ಈಗಿನವರೆಗೂ ಕಂಟಿನ್ಯೂ ಆಗ್ತಾ ಇದೆ. ಸೊ ನಾವು 2000 ಇಸ್ವಿಲಿ ನಾವು ನವೋದಯ ಜಾಯ್ನ್ ಆಗಿ ಈಗ ನಮಗೆ 25 ವರ್ಷ ಆಗಿದೆ. ಸೊ ನವೋದಯ, ಸೊ ಹಾಗಾಗಿ ನಾವು ನಮ್ಮ ಬ್ಯಾಚಿನ ಒಂದು ರಜತ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅದರ ಪ್ರಯುಕ್ತ ನಾವು ಈಗ ಸಾಮಾಜಿಕ ಹಾಗೂ ಶಾಲೆ ಕುರಿತಾಗಿ ಕೆಲವು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಕೆಲವು HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಉತ್ತಮ ಸಮಾಜ ನಿರ್ಮಾಣ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಹಳೆಯ ವಿದ್ಯಾರ್ಥಿಗಳ ಪಾತ್ರವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ತಾಲೂಕಿನ ಮಾವಿನಕೆರೆ ಬಳಿ ಇರುವ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ 14ನೇ ಬ್ಯಾಚ್ನ 25ನೇ ವರ್ಷದ ರಜತ ಮಹೋತ್ಸವವನ್ನು ಡಿಸೆಂಬರ್ 20 ಮತ್ತು 21ರಂದು ಆಯೋಜಿಸಲಾಗಿದೆ ಎಂದು ಜವಾಹರ್ ನವೋದಯ ವಿದ್ಯಾಲಯ ಪ್ರಾಂಶುಪಾಲ ಆರ್ ಚಕ್ರವರ್ತಿ ಮತ್ತು ಹಳೆಯ ವಿದ್ಯಾರ್ಥಿ ಇಂಜಿನಿಯರ್ ಕವಿತಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ನವೋದಯ ವಿದ್ಯಾಲಯ ಸಮಿತಿ ನ್ಯೂ ದೆಹಲಿಯವರ ಮಾರ್ಗಸೂಚಿಯಂತೆ ದೇಶದ ಎಲ್ಲ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನಗಳನ್ನು ನಡೆಸಲಾಗುತ್ತಿದ್ದು, ಅದರ ಭಾಗವಾಗಿಯೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾವಿನಕೆರೆ ನವೋದಯದಲ್ಲಿ ವಿದ್ಯಾಭ್ಯಾಸ ಮಾಡಿರುವ 14ನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಲಯದೊಂದಿಗೆ ಇರುವ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದರು. ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ನವೋದಯ ವಿದ್ಯಾಲಯ ಮತ್ತು ಹಳೆಯ ವಿದ್ಯಾರ್ಥಿಗಳ ನಡುವಿನ ನಿರಂತರ ಸಂಪರ್ಕವನ್ನು ಬಲಪಡಿಸುವುದು, ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಸಾರ್ವಜನಿಕ ಹಿತಕ್ಕೆ ಕೊಡುಗೆ ನೀಡುವುದು ಹಾಗೂ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಒದಗಿಸುವುದಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸ್ಥಳೀಯ ಸಮಾಜದವರಿಗಾಗಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗುತ್ತದೆ. ಜೊತೆಗೆ ಕಿರಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ, ವೃತ್ತಿಪರ ಮತ್ತು ಜೀವನಾನುಭವ ಆಧಾರಿತ ಮಾರ್ಗದರ್ಶನ ನೀಡಲಾಗುವುದು. ಈ ಸಮ್ಮೇಳನದಲ್ಲಿ 14ನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದು ಭಾಗವಹಿಸುವುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ HS ಪ್ರಶಾಂತ್, ಡಾ ವಿನೋದ್, ವಿಶ್ವಾಸ್ ಭಟ್, ಮೋಹನ್ ಕುಮಾರ್, ಪ್ರವೀಣ್ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ಈ ಇಂಟೆನ್ಷನ್ ಅಥ್ಲೆಟಿಕ್ ಮೀಟ್ ಕಂಡಕ್ಟ್ ಮಾಡ್ತಾರೆ ಉದ್ದೇಶ ಏನಂತಂದ್ರೆ LKG ಮಕ್ಕಳಿಂದ 4th ಸ್ಟ್ಯಾಂಡರ್ಡ್ ತನಕ ಎಲ್ಲೂ ಅಥ್ಲೆಟಿಕ್ ಮಾಡಲ್ಲ ಸಾಮಾನ್ಯವಾಗಿ. ಎಲ್ಲ 5th ಸ್ಟ್ಯಾಂಡರ್ಡಿಂದನೇ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾರೆ. LKG to 4th ಪ್ರಾಕ್ಟೀಸೇ ಮಾಡಿಲ್ಲ, ಡೈರೆಕ್ಟಾಗಿ 5th ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅವ್ರಿಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅಥವಾ ಪ್ರಾಕ್ಟೀಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ LKGಯಿಂದನೂ 4th ಸ್ಟ್ಯಾಂಡರ್ಡ್ಗೆ ನಾವು ಮೇಯ್ನ್ ಫೋಕಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತಿನ ಪ್ರತಿಭೆಗಳೇ ಮುಂದಕ್ಕೆ ನಮಗೆ ಅಥ್ಲೆಟಿಕ್ಗೆ ಬರೋದು ಅಂತ. ಎಲ್ಲ ಮೊಬೈಲ್ ಅಡಿಕ್ಷನ್ ಅದು ಇದು ಆಗಿ ಹೊರಗಡೆ ಓಡ್ತಾನೆ ಇಲ್ಲ. ಸೊ ಅದು ನಿರೀಕ್ಷಾ ಫೌಂಡೇಶನ್ದು. ಸೊ ನಮ್ಮದು ನಿರೀಕ್ಷಾ ಫೌಂಡೇಶನ್ ಬಂದು ಎಲ್ಲ ಡಿಸ್ಟ್ರಿಕ್ಸಲ್ಲೂ ನಾವು ಈ ಅಥ್ಲೆಟಿಕ್ ಮೀಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ನಾವು ಕಂಡಕ್ಟ್ ಮಾಡಿದ್ದೀವಿ. ಸೊ ನಮ್ಮ ಮೇನ್ ಮೋಟೋ ಏನು ಅಂತಂದರೆ ಇನ್ನು ನೆಕ್ಸ್ಟ್ 5 to 10 ಇಯರ್ಸಲ್ಲಿ ಸೊ ನಾವು ಕ್ವಾಲಿಟಿ ಆಫ್ ಅಥ್ಲೆಟಿಕ್ಸ್ನ ನಾವು ರೆಡಿ ಮಾಡಬೇಕು. ಸೊ ನ್ಯಾಷನಲ್ಸು ಮತ್ತು ಒಲಿಂಪಿಕ್ಗೆ ರೆಡಿ ಮಾಡಬೇಕು ಅನ್ನೋದು ನಮ್ಮದು ಮೇನ್ ಮೋಟೋ. ಸೊ ರೀಸೆಂಟಾಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ಕಂಡಕ್ಟ್ ಮಾಡಿ ದಿವಂಗತ AP ಅಹಮದ್ ಅವರ ಅಳಿಯ ರವೂಫ್ ಹಾಗೂ ಫೈರೋಜ್ ಅವರು ಆಸ್ತಿ ವಿಚಾರದಲ್ಲಿ ಕಿರುಕುಳ ನೀಡುತ್ತಿದ್ದು ನ್ಯಾಯ ಕೊಡಿಸುವಂತೆ ವಕೀಲ ಮಂಜುನಾಥ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಪೀಡಿತ ಕುಟುಂಬದ ಪರವಾಗಿ ಮಾತನಾಡಿದ ವಕೀಲ ಮಂಜುನಾಥ್, ದಿವಂಗತ ಅಬ್ದುಲ್ ರಹೀಂ ಅವರ ಹೆಸರಲ್ಲಿ 2 RCC ಮನೆಗಳಿದ್ದವು. ಅವರ ನಿಧನದ ಬಳಿಕ ಪತ್ನಿ ಸಾಹಿರಾ ಬಾನು ಅವರು ತಮ್ಮ ಮಕ್ಕಳ ಹೆಸರಿಗೆ ಕಾನೂನುಬದ್ಧವಾಗಿ ಮನೆಗಳನ್ನು ಹಸ್ತಾಂತರಿಸಿದ್ರು. ಇದಾದ ಬಳಿಕವೂ ಯಾವುದೇ ವಿವಾದವಿಲ್ಲದೆ ಕುಟುಂಬವು ಸುಮಾರು 30-40 ವರ್ಷಗಳಿಂದ ಆ ಮನೆಯಲ್ಲೇ ವಾಸವಿದ್ದು ಕಂದಾಯ ಸೇರಿದಂತೆ ಎಲ್ಲಾ ತೆರಿಗೆಗಳನ್ನು ತಾವೇ ಪಾವತಿಸುತ್ತಾ ಬಂದಿದ್ದಾರೆ ಎಂದರು. ಆದರೆ ಇಬ್ಬರು ದಿನಾಂಕ 22/1/2004 ಸದರಿ ಜಾಗವನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದೇವೆ ಎಂದು ಹೇಳಿಕೊಂಡು ಮನೆ ಖಾಲಿ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಇತ್ತೀಚೆಗೆ ಬೆದರಿಕೆ ಹಾಕಿ ಬಲವಂತವಾಗಿ ಮನೆ ಖಾಲಿ ಮಾಡಿಸಿದ್ದಾರೆ ಎಂದು ಆರೋಪಿಸಿದ್ರು. ಇದರಿಂದ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬೀಳೋ ಪರಿಸ್ಥಿತಿ ಎದುರಾಗಿದೆ ಎಂದರು. ಸಾಹಿರಾಬಾನು ಮತ್ತು ಮನ್ಸೂರ್ ಪಾಷಾ ಮಾತನಾಡಿ, ನಮ್ಮ ಬಳಿ ಮನೆಯ ಎಲ್ಲಾ ಮೂಲ ದಾಖಲೆಗಳಿದ್ರೂ ಅವನ್ನ ನಿರ್ಲಕ್ಷ್ಯ ಮಾಡಿ ಗುಂಪು ದೌರ್ಜನ್ಯ ನಡೆಸಲಾಗಿದೆ. ಜೀವ ಭಯದಿಂದ ನಾವು ಮನೆಯಿಂದ ಹೊರಬರಬೇಕಾಯಿತು. ಇದರಿಂದ ನಮ್ಮ ಕುಟುಂಬ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಅಳಲು ತೋಡಿಕೊಂಡರು. ಯಾವುದೇ ಕಾರಣಕ್ಕೂ ಸದರಿ ಜಾಗವನ್ನ ಬೇರೆ ಯಾರ ಹೆಸರಿಗೆ ಖಾತೆ ಮಾಡಬಾರದು. ನ್ಯಾಯಾಲಯದಲ್ಲಿ ವಿಚಾರ ಪೂರ್ಣಗೊಳ್ಳುವವರೆಗೂ ಸ್ಥಿತಿಗತಿ ಯಥಾಸ್ಥಿತಿಯಲ್ಲೇ ಇರಬೇಕು. ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕು. ದಬ್ಬಾಳಿಕೆ ಬೆದರಿಕೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. HCN ನ್ಯೂಸ್ ಹಾಸನ್. ಸದಸ್ಯ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಕಾರಣ ನೀವೆಲ್ಲರೂ ಬೆಳಗ್ಗೆ ಎದ್ದು ಕುಡಿಯುವಂಥ ಕಾಫಿ ಏನಿದೆ, ಕಾಫಿಯ ಸಂಶೋಧನಾ ಸಂಸ್ಥೆ ಒಂದು ಬಾಳೆಹೊನ್ನೂರು ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಕಾಫಿ ಸಂಶೋಧನಾ ಸಂಸ್ಥೆ ಇದೆ. ಆ ಸಂಸ್ಥೆಗೆ 100 ವರ್ಷಗಳ ಕಾಲ ಆಗಿದೆ. ಈಗ ಅಂದರೆ ಮಹಾರಾಜರ ಕಾಲದಲ್ಲಿ 1925ನೇ ಇಸ್ವಿನಲ್ಲಿ ಆ ಬಾಳೆಹೊನ್ನೂರಿನಲ್ಲಿ 285 ಎಕರೆ ಕ್ಯಾಂಪಸ್ನಲ್ಲಿ ಆ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಈ 2025ಕ್ಕೆ 100 ವರ್ಷ ಪೂರೈಸ್ತಾ ಇದೆ. ಆ 100 ವರ್ಷಗಳ ಕಾಲದಲ್ಲಿ ಅಂದರೆ ಅಲ್ಲಿ ಆ ರಿಮೋಟ್ ಪ್ಲೇಸ್ ಏನಿದೆ ಇವತ್ತು ತುಂಬ ಹಿಂದೆ ರಿಮೋಟ್ ಪ್ಲೇಸ್ ಅಂದರೆ ರಸ್ತೆ ವ್ಯವಸ್ಥೆ ಇರಲಿಲ್ಲ, ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಅಂಥ ಒಂದು ಪ್ಲೇಸ್ನಲ್ಲಿ ಅಲ್ಲಿ ವಿಜ್ಞಾನಿಗಳು ನಮಗಾಗಿ ಅವರು ಶ್ರಮಿಸಿದ್ದಾರೆ. ಅಂದರೆ ಈ ಕಾಫಿಯ ಹಿನ್ನೆಲೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಹಾರ, ಕಾಣೆಯಾಗಿರುವ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳು, ಬಡವರ ಉಪಯೋಗಕ್ಕಿರುವ ಸ್ಕ್ಯಾನಿಂಗ್ ಮೆಷಿನ್ ಸೇರಿದಂತೆ ಇತರೆ ಉಪಕರಣಗಳು ಮಾಯ. ಅಕ್ರಮ 100 ಗೋವಿನ ಚರ್ಮ, ಮಾಂಸ ಸಾಗಣೆ. ಸಂತೆಪೇಟೆ ವೃತ್ತದ ಬಳಿ ವಾಹನ ತಡೆದು ಪೊಲೀಸರಿಗೊಪ್ಪಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು. ಗೋ ಸಾಗಣೆ ನಿಲ್ಲಿಸಲು ಶ್ರೀರಾಮ ಸೇನೆ ವತಿಯಿಂದ SP ಕಚೇರಿ ಮುಂದೆ ಧರಣಿ. ಅರ್ಜುನ ಆನೆಯ ಸಾವಿನ ಪ್ರಕರಣ, ಹೋರಾಟಗಾರರ ಮೇಲಿನ ಕೇಸ್ ಹಿಂಪಡೆಯಲು ಒತ್ತಾಯ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಮಾಜಿ ಸಚಿವ HK ಕುಮಾರಸ್ವಾಮಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.